ಯಾವುದೇ ಉತ್ಸಾಹ ಇಲ್ಲದೆ ಬೆಳಗಿನ ನಡಿಗೆ ಮುಗಿಸಿದ ವಿಕ್ರಮ್ ಮನೆಗೆ ಮರಳಿದ. ಸಮಯ 6:30 ಕಳೆದಿದೆ ಅಷ್ಟೇ. ಅಡುಗೆ ಮನೆಯಲ್ಲಿ ಪಾತ್ರೆಗಳು ಸದ್ದು ಹಾಕ್ತಿರೋದು ಕೇಳಿಸ್ತಿದೆ. ದೀಕ್ಷಾ ಬೆಳಗಿನ ತಿಂಡಿ ತಯಾರಿಸೋ ಕೆಲಸದಲ್ಲಿ ಇದ್ದಾಳೆ ಅಂತ ಅವನಿಗೆ ಅರ್ಥ ಆಯಿತು. ಅವನು ಅಡುಗೆ ಮನೆಯತ್ತ ನಡೆದ. ಮನಸೆಳೆಯೋ ಕಾಫಿಯ ಸುವಾಸನೆ ಅವನ ಮೂಗಿಗೆ ಬಡಿಯಿತು. ದೀಕ್ಷಾ ಬಿಸಿ ಬಿಸಿ ಕಾಫಿಯನ್ನು ಫ್ಲಾಸ್ಕ್ಗೆ ಸುರಿತಾ ಇದ್ಲು. ಅವಳ ಕೈಯಿಂದ ಒಂದು ಕಪ್ ಕಾಫಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅವನ ಮನಸ್ಸು ಆಶಿಸಿತು. ಆದರೆ ಅದು ನಡೆಯದ ಆಸೆ ಅಂತ ತಿಳಿದಿದ್ರು ಅವನು ಅಡುಗೆ ಮನೆಗೆ ಹೋದ. ವಿಕ್ರಮ್ನನ್ನು ಕಂಡ್ರೂ ಕಾಣದಂತೆ ಅವಳು ತನ್ನ ಕೆಲಸವನ್ನು ಮಾಡ್ತಿದ್ಲು. ವಿಕ್ರಮ್ ಅಡುಗೆ ಮಾಡಲು ಅವಶ್ಯಕಿರುವ ಕೆಲವು ಪಾತ್ರೆಗಳನ್ನ ತಂದು ಇಟ್ಕೊಂಡ. ಅವನು ಸ್ವಲ್ಪ ಕಾರ್ನ್ಫ್ಲೇಕ್ಸ್ ಮಾಡೋಣ ಅಂದ್ಕೊಂಡು ಅದನ್ನು ಇಟ್ಟಿದ್ದ ಡಬ್ಬವನ್ನು ಕಬೋರ್ಡ್ನಲ್ಲಿ ಹುಡುಕ್ತಾ, ಆದರೆ ಅಲ್ಲಿ ಕಾಣಿಸ್ಲಿಲ್ಲ. ನಿನ್ನೆ ನಾನು ಇಲ್ಲಿಟ್ಟಿದ್ದ ಡಬ್ಬ ಎಲ್ಲಿದೆ? ಆ ಪ್ರಶ್ನೆ ಕೇಳದಂತೆ ತಿರುಗಿ ನಿಂತಿದ್ದ ಅವಳ ಮುಂದೆ ಬಂದು ಅವನು ನಿಂತ. ಕೇಳಿದ್ದು ಕೇಳಿಸ್ಲಿಲ್ವಾ ದೀಕ್ಷಾ? ಈ ಕಬೋರ್ಡ್ನಲ್ಲಿ ನಾನು ತಂದಿಟ್ಟಿದ್ದ ಸಾಮಾನುಗಳೆಲ್ಲ ಎಲ್ಲಿವೆ? ನಾನು ನನ್ನ ಕಬೋರ್ಡನ್ನು ನೀವು ತಂದ ಸಾಮಾನುಗಳನ್ನ ಇಡೋದಕ್ಕೆ ಕೊಟ್ಟಿಲ್ಲ. ನಾನು ಅವೆಲ್ಲವನ್ನ ತೆಗೆದು ಆ ಶೆಲ್ಫ್ನ ಮೇಲೆ ಇಟ್ಟಿದ್ದೀನಿ ಅಂತ ಹೇಳಿ ಅವಳು ಮತ್ತೆ ತನ್ನ ಕೆಲಸಕ್ಕೆ ಮರಳಿದ್ಲು. ಅಷ್ಟು ಎತ್ತರದಲ್ಲಿ ತಂದಿಟ್ಟರೆ ಅದನ್ನು ನಿನ್ನ ತಂದೆ ವಿಶ್ವನಾಥ್ ಬಂದು ತಗೊಡ್ತಾನಾ ಅಂತ ಕೇಳೋದಕ್ಕೆ ಅವನ ನಾಲಿಗೆ ತುಡಿತು. ಆದರೆ ವಿಕ್ರಮ್ನಾಥ್ ಈಗ ಶಾಂತಿಯ ಹಾದಿಯಲ್ಲಿ ಇರೋದ್ರಿಂದ ಏನೂ ಮಾತಾಡಲಿಲ್ಲ. ಅಲ್ಲಿದ್ದ ಒಂದು ಸ್ಟೂಲನ್ನು ಸ್ವಲ್ಪ ಸದ್ದು ಮಾಡ್ತಾ ಎಳೆದು ಅದರ ಮೇಲೆ ಏರಿ ನಿಂತ. ಪಾಪ ವಿಕ್ರಮ್ಗೆ ಅದು ಕಾಲು ಮುರಿದು ಹೋದ ಸ್ಟೂಲ್ ಅಂತ ತಿಳಿದಿರಲಿಲ್ಲ. ತುಂಬ ಗತ್ತಿನಿಂದ ಮೇಲೇರಿದವನೇ ಚಕ್ಕೋತ ಹಣ್ಣು ಉರುಳಿ ಬಿದ್ದಂತೆ ನೆಲಕ್ಕೆ ಬಿದ್ದ. ಅಂತ ನೋವಿನಿಂದ ಅವನ ಬಾಯಲ್ಲಿ ಶಬ್ದ ಹೊರಬಂತು. ದೀಕ್ಷಾ ಒಮ್ಮೆ ತಿರುಗಿ ನೋಡಿದ್ಲು. ಕಾಲು ಮುರಿದ ಸ್ಟೂಲನ್ನು ಅಡುಗೆ ಮನೆಯಲ್ಲಿ ತಂದಿಡ್ತಾರಾ ಅಂತ ಆ ನೋವಿನಲ್ಲೂ ಅವನು ಕೇಳಿಬಿಟ್ಟ. ಮೇಲೆ ಏರೋ ಮೊದಲು ಸ್ಟೂಲ್ ಗಟ್ಟಿಯಾಗಿದೆಯಾ ಅಂತ ನೋಡಬೇಕು. ಅದನ್ನು ಬಿಟ್ಟು ದೊಡ್ಡ ಮನುಷ್ಯನಂತೆ ಏರೋದಕ್ಕೆ ಹೋದರೆ ಹೀಗೆ ಆಗೋದು. ನೀವು ದೊಡ್ಡ ಮಹಾನ್ ವಿಕ್ರಮ್ ಅಂತ ಸ್ಟೂಲ್ಗೆ ತಿಳಿಯೋದಿಲ್ವಲ್ಲ ಅಂತ ಅವಳು ವ್ಯಂಗ್ಯವಾಗಿ ಹೇಳಿ ಹೊರಗೆ ಹೋದ್ಲು. ವಿಕ್ರಮ್ ಮೆಲ್ಲನೆ ಸೊಂಟವನ್ನು ಸವರುತ್ತಾ ಎದ್ದ. ಬಿದ್ದ ರಭಸಕ್ಕೆ ಕಾಲು ಸ್ವಲ್ಪ ಉಳುಕಿತ್ತು. ನಡೆಯೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ನರ ಎಳೆದಂತೆ ಆಗ್ತಿದ್ದ ನೋವಿನಿಂದ ಅವನಲ್ಲೇ ನಿಂತು ಹೋದ. ಈ ಸಮಯದಲ್ಲಿ ದೀಕ್ಷಾ ಮತ್ತೆ ಅಲ್ಲಿಗೆ ಬಂದ್ಲು. ದೀಕ್ಷಾ ಅವಳನ್ನು ನೋಡಿದ್ಲು. ಅವನು ಗೋಡೆ ಹಿಡಿದು ನಿಂತಿದ್ದ. ಏನಾಗಬೇಕು? ಒಂದು ಸಲ ಕೋಣೆವರೆಗೆ ಹೋಗೋದಕ್ಕೆ ಸಹಾಯ ಮಾಡ್ತೀಯಾ? ಬಿದ್ದಿದ್ದಕ್ಕೆ ಕಾಲು ಉಳುಕಿದೆ, ತುಂಬ ನೋವಾಗ್ತಾ ಇದೆ. ಬೀಳುವಾಗ ಹಿಡಿದು ಕರ್ಕೊಂಡು ಹೋಗೋದಕ್ಕೆ ನಾನು ನಿಮ್ಮ ಮಗಳಲ್ಲ ಅಥವಾ ಸಂಬಂಧಿಗಳಲ್ಲ ಮಿಸ್ಟರ್. ನಿಮಗೆ ನೋವಾಗಲಿ, ಇನ್ನೂ ಹೆಚ್ಚು ನೋವಾಗಬೇಕು. ಆದರೂ ನಾನು ಅನುಭವಿಸಿದ ಮನಸ್ಸಿನ ನೋವಿನ ಒಂದು ಅಂಶವೂ ಇದಾಗೋದಿಲ್ಲ ಅಂತ ಹೇಳಿ ಅವಳು ತನ್ನ ಕೋಣೆಗೆ ಹೊರಟು ಹೋದ್ಲು. ವಿಕ್ರಮ್ಗೆ ಹೃದಯ ಒಡೆದು ಹೋದಂತೆ ಭಾಸವಾಯಿತು. ನನಗೆ ಒಂದು ಸಹಾಯ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲದಷ್ಟು ದೂರವಾಗಿ ಹೋದ್ಯಾ ದೀಕ್ಷಾ? ಈ ಕ್ಷಣವೇ ಸಾವು ಬರಲಿ ಅಂತ ನಾನು ಬಯಸ್ತೀನಿ. ಇದನ್ನು ನಾನು ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಏನು ವಿಕ್ರಮ್, ನಿನಗೆ ಈಗ ದೀಕ್ಷಾಳ ಅವಗಣನೆ ಸಹಿಸೋದಕ್ಕಾಗ್ತಿಲ್ವಾ? ಇದಕ್ಕಿಂತ 1000 ಪಟ್ಟು ಹೆಚ್ಚು ನೀನು ಅವಳನ್ನ ಅವಗಣನೆ ಮಾಡಿದ್ಯಾ ಅಲ್ಲವೇ? ನೀನು ನೀಡಿದ ಆ ಎಲ್ಲ ತೊಂದರೆನ ಬೆಂಕಿಯಲ್ಲಿ ಬೆಂದು ಸತ್ತ ಪಾಪದ ಹುಡುಗಿ ಅವಳು. ಇಂದು ಅವಳು ನೀಡೋ ಅವಗಣನೆ ನಿನಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಎಂತಹ ವಿರೋಧಾಭಾಸ ಇದು ಅಂತ ವಿಕ್ರಮ್ನ ಮನಸ್ಸು ಅವನಿಗೆ ಹೇಳಿತು. ದೇಹದ ನೋವಿಗಿಂತ ಮನಸ್ಸಿನ ನೋವೇ ಹೆಚ್ಚಾಗಿತ್ತು. ಅವನು ಮೆಲ್ಲನೆ ಒಂದು ಹೆಜ್ಜೆ ಮುಂದಿಟ್ಟ. ಉಳುಕಿದ ಪಾದದಲ್ಲಿ ಅಸಹ್ಯವಾದ ನೋವು ಕಾಣಿಸ್ಕೊಳ್ತು. ಆದರೂ ಅದನ್ನು ಸಹಿಸಿ ಮುಂದೆ ನಡೆಯೋದಕ್ಕೆ ಶುರು ಮಾಡಿದಾಗ ಅವನ ಅಂಗೈಯನ್ನು ಯಾರೋ ಹಿಡಿದ್ರು. ಆ ಪರಿಚಿತ ಸ್ಪರ್ಶವನ್ನು ಗುರುತಿಸಲು ವಿಕ್ರಮ್ ತಿರುಗಿ ನೋಡೋ ಅಗತ್ಯ ಇರಲಿಲ್ಲ. ಆದರೂ ಅವನು ತಲೆ ತಿರುಗಿಸಿ ನೋಡ್ದ. ಅವಳು ಅವನ ಕಡೆ ನೋಡದೆಯೇ ಮುಂದೆ ದಿಟ್ಟಿಸಿ ನಿಂತಿದ್ಲು. ನಿಮ್ಮನ್ನು ಇಲ್ಲಿ ಕೂರಿಸ್ಬೇಕು ಅಂತ ಅವಳು ಕೇಳಿದ್ಲು. ಕೋಣೆಗೆ ತಲುಪಿಸಿದ್ರೆ ಸಾಕು. ಅವಳು ಅವನ ಒಂದು ಕೈಯನ್ನು ತನ್ನ ಭುಜದ ಮೇಲೆ ಇಟ್ಕೊಂಡ್ಳು.
ನಂತರ ಮೆಲ್ಲನೆ ಅವನನ್ನು ಹಿಡಿದು ನಡೆಸಿದ್ಲು. ವಿಕ್ರಮ್ಗೆ ಹೃದಯ ತುಂಬಿ ಬಂತು. ದೀಕ್ಷಾ ಅವನನ್ನು ಅವನ ಕೋಣೆಗೆ ಕರೆದೊಯ್ದು ಮೆಲ್ಲನೆ ಬೆಡ್ ಮೇಲೆ ಕೂರಿಸಿದ್ಲು. ಕ್ಷಣಾರ್ಧದಲ್ಲಿ ವಿಕ್ರಮ್ ತನ್ನೆರಡು ಕೈಗಳಿಂದ ಅವಳ ಸೊಂಟವನ್ನು ತಪ್ಪಿಕೊಂಡು ಅವಳ ಹೊಟ್ಟೆಗೆ ಮುಖವನ್ನಿಟ್ಟು ಜೋರಾಗುತ್ತಾ ಒಂದು ಕ್ಷಣ ದೀಕ್ಷಾ ಬೆಚ್ಚಿಬಿದ್ಲು. ಉಸಿರಾಟದ ವೇಗ ಹೆಚ್ಚಾಯಿತು. ಹೃದಯ ಈಗಲೇ ಒಡೆದು ಹೋಗ್ಬೋದು ಅಂತ ಅವಳಿಗೆ ಅನ್ನಿಸ್ತು. ಸರಿಯಾದ ಸೀರೆಯ ನಡುವೆ ತನ್ನ ಹೊಟ್ಟೆಯ ಮೇಲೆ ಬೀಳುತ್ತಿರೋ ಪ್ರಿಯತಮನ ಕಣ್ಣೀರು ಅವಳನ್ನು ಸುಟ್ಟಂತಾಯಿತು. ಕೂದಲನ್ನ ಸವರಿ ಇನ್ನು ಹತ್ತಿರ ಕೆಳ್ಕೊಳ್ಳಲು ಅವಳ ಹೃದಯ ಅಂಬಲಿಸ್ತು. ಆದರೆ ಒಂದು ಕ್ಷಣ ಏರಿದ ಕೈಗಳು ಹಾಗೆ ನಿಂತವು. ತಾನು ಅನುಭವಿಸಿದ ಅವಮಾನ ಮತ್ತು ನೋವು ನೆನಪಾದ ತಕ್ಷಣ ಅವಳು ಅವನನ್ನು ಹಿಂದಕ್ಕೆ ತಳ್ಳಿದ್ಲು. ಅವಳು ಇದ್ದಕ್ಕಿದ್ದಂತೆ ತಳ್ಳಿದ್ರಿಂದ ತಾನು ಇಷ್ಟು ಹೊತ್ತು ಏನು ಮಾಡಿದೆ ಎಂಬ ಅರಿವು ವಿಕ್ರಮ್ಗೆ ಬಂತು. ಅವಳ ಮುಖ ನೋಡಲಾಗದೆ ಅವನು ತಲೆಯನ್ನು ತಗ್ಗಿಸ್ದ. ನಿಮ್ಮ ಈ ಕಣ್ಣೀರನ್ನು ಕಂಡ್ರೆ ನನಗೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಅಷ್ಟೇ ನನಗೆ ನಿಮ್ಮ ಮೇಲೆ ಅನಿಸ್ತಿರೋದು ಮಿಸ್ಟರ್ ವಿಕ್ರಮ್. ಇನ್ನು ನಿಮ್ಮನ್ನು ಹಿಡಿದು ಇಲ್ಲಿ ತಂದು ಕೂರಿಸಿದ್ದು ನನ್ನ ಪ್ರೀತಿಯಿಂದ ಅಂತ ತಿಳ್ಕೊಳ್ಬೇಡಿ. ಕೇವಲ ಮಾನವೀಯತೆ. ಅದಕ್ಕೂ ನೀವು ಅರ್ಹರಲ್ಲ. ಆದರೆ ನಾನು ನಿಮ್ಮಂತೆ ಕಲ್ಲು ಹೃದಯದವಳು ಅಲ್ವಲ್ಲ, ಕಾರಣ ನಾನು ಇದನ್ನು ಮಾಡಿದೆ ಅಷ್ಟೇ. ನಿಮಗೆ ನನ್ನ ಮಗಳ ಮೇಲೆ ಹಕ್ಕಿದೆ, ಅದನ್ನು ನಾನು ನಿರಾಕರಿಸೋದಿಲ್ಲ. ಆದರೆ ದೀಕ್ಷಾಳ ಮೇಲೆ ನಿಮಗೆ ಯಾವುದೇ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಅರ್ಥ ಆಯ್ತಾ ಅಂತ ಹೇಳಿ ಅವಳು ಗಾಳಿಯಂತೆ ಹೊರಬಂದ್ಲು. ಎಲ್ಲವನ್ನ ಕಳೆದುಕೊಂಡವನಂತೆ ತಲೆ ಮೇಲೆ ಕೈ ಹೊತ್ತು ಕೂತ ವಿಕ್ರಮ್. ಅವಳ ಮಾತುಗಳು ಅವನನ್ನು ಕೊಲ್ತಿದ್ವು. ವಿಕ್ರಮ್ನ ಕೋಣೆಯಿಂದ ಹೊರಬಂದ ದೀಕ್ಷಾ ತನ್ನ ಕೋಣೆಗೆ ಹೋಗಿ ಬೆಡ್ ಮೇಲೆ ಬಿದ್ದು ಜೋರಾಗಿ ಅತ್ಲು. ಪ್ರಿಯತಮನ ಕಣ್ಣೀರಿನ ಬಿಸಿ ತನ್ನ ಹೊಟ್ಟೆ ಮೇಲೆ ಇನ್ನೂ ಇರುವಂತೆ ಅವಳಿಗೆ ಅನ್ನಿಸ್ತು. ಸಿಟ್ಟಿದೆ, ದ್ವೇಷ ಇದೆ, ಆದರೆ ಆಗ್ತಿಲ್ಲ. ಕೆಲವು ಸಮಯ ವಿಕ್ರಮ್ನ ಹಿಂದೆ ಪ್ರೀತಿಯಿಂದ ಅಲಿತಿದ್ದ ಹಳೆಯ ದೀಕ್ಷಳಾಗಿ ಬದಲಾಗ್ಬಿಡ್ತೀನಿ. ಪ್ರೀತಿ ಹಾಗೇ ಇರೋದು. ಅಷ್ಟು ಆಳವಾಗಿ ಹೃದಯದೊಳಗೆ ಬೇರೂರಿದ ಮೇಲೆ ಅದನ್ನು ಕತ್ತರಿಸೋದು ಕಷ್ಟ. ನಾನು ಅನುಭವಿಸಿದ ನೋವು ಅವರಿಗೂ ಸ್ವಲ್ಪ ತಿಳಿಲಿ. ವಿಕ್ರಮ್ಗೆ ಮಾತ್ರ ಅಲ್ಲ, ದೀಕ್ಷಾಳಿಗೂ ಕೂಡ ಹೃದಯದಲ್ಲಿ ಪ್ರೀತಿಯನ್ನು ಅಡಗಿಸಿ ಹೊರಗೆ ಕಠಿಣವಾಗಿರೋದಕ್ಕೆ ಸಾಧ್ಯ ಅಂತ ನೀವು ತಿಳಿಬೇಕು. ಕಣ್ಣೀರನ್ನು ಒರೆಸಿ ಅವಳು ನಿದ್ರಿಸ್ತಿದ್ದ ಇಶಾನಿಯನ್ನು ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಲು. ನೆನಪುಗಳು ಅವಳನ್ನು ಅಂದಿನ ರಾತ್ರಿಗೆ ಕರೆದೊಯ್ದವು. ಪೂರ್ತಿಯಾಗಿ ವಿಕ್ರಮನಾಥನಾದ ರಾತ್ರಿ. ಆ ನೋವಿನ ನೆನಪಿಗೆ ಅವಳ ಹೃದಯ ಮಿಡಿತು. ತಲೆ ಕೊಡವಿ ಕಣ್ಣೀರು ಒರೆಸಿ ಅವಳ ಬೆಡ್ನಿಂದ ಎದ್ಲು. ಇದ್ದಕ್ಕಿದ್ದಂತೆ ಅವಳಿಗೆ ವಿಕ್ರಮ್ನ ಕಾಲಿನ ನೆನಪಾಯಿತು. ಕಾಲಿಗೆ ತುಂಬ ನೋವಿತ್ತು. ಔಷಧಿ ಹಚ್ಚಿದ್ರಿಂದ ಊತ ಬರುತ್ತೆ, ಏನು ಮಾಡೋದು? ಔಷಧಿ ತೆಗೆದುಕೊಂಡು ಹೋದರೆ ಮತ್ತೆ ಅವನ ಮುಂದೆ ಚಿಕ್ಕವಳಾಗೋದಿಲ್ವೇ? ಆದರೆ ಹಚ್ತಿದ್ರೆ ಹೇಗೆ? ಕೊನೆಗೆ ಏನಾದರೂ ಆಗಲಿ ಅಂತ ನಿರ್ಧರಿಸಿ ಔಷಧಿಯನ್ನು ಹಿಡಿದು ವಿಕ್ರಮ್ನ ಕೋಣೆಯತ್ತ ನಡೆದ್ಲು. ಕಣ್ಣಿನ ಮೇಲೆ ಕೈ ಇಟ್ಕೊಂಡು ಮಲಗಿದ್ದ ವಿಕ್ರಮ್ನ ಕಾಲು ನೋವಿನಿಂದ ಎಳೀತಿತ್ತು. ಅವಳ ಕಾಲನ್ನು ನೋಡಿದ್ಲು. ಊದ್ಕೊಂಡಿತ್ತು. ಅವಳಿಗೇನು ತುಂಬ ನೋವಾಯಿತು. ದೀಕ್ಷಾ ಅವನ ಕಾಲಿನ ಹತ್ರ ನಿಂತು ಗಂಟಲನ್ನು ಸರಿಪಡಿಸ್ಕೊಂಡ್ಳು. ವಿಕ್ರಮ್ ಕೈ ಸರಿಸಿ ನೋಡಿದಾಗ ಎಣ್ಣೆ ಹಿಡಿದು ನಿಂತಿದ್ದ ದೀಕ್ಷಾ ಕಂಡ್ಳು. ಕಾಣ್ತಿರೋದು ಕನಸು ನನಸು ಅಂತವನು ಕಣ್ಣು ಮಿಟುಕಿಸಿ ನೋಡ್ದ. ಅವಳು ಅವನನ್ನು ಒಮ್ಮೆ ನೋಡಿ ಎಣ್ಣೆ ಬಾಟಲಿ ತೆರೆದು ಅವನು ಊದ್ಕೊಂಡಿದ್ದಂಥ ಕಾಲಿಗೆ ಹಚ್ಚಿದ್ಲು. ಆ ನೋವಿನ ಶಬ್ದ ಅವನಿಂದ ಹೊರಬಂತು. ಆ ನೋವನ್ನು ಲೆಕ್ಕಿಸ್ದೆ ಅವಳು ಮತ್ತೆ ಎಣ್ಣೆ ಹಚ್ಚಿದ್ಲು. ಯಾಕೆ ದೀಕ್ಷಾ ಇದನ್ನೆಲ್ಲ ಮಾಡ್ತಿದ್ಯಾ? ನಿನಗೆ ನನ್ನ ಮೇಲೆ ದ್ವೇಷ ಇದೆ ಅಲ್ವಾ? ಅವಳು ಔಷಧಿ ಹಚ್ಚೋದನ್ನು ನಿಲ್ಲಿಸಿ ಅವನ ಕಣ್ಣುಗಳನ್ನು ನೋಡಿದ್ಲು. ಹೌದು, ದ್ವೇಷ ಇದೆ, ಸಿಟ್ಟಿದೆ. ಆದರೆ ನಾನು ಮಾಡ್ತಿರೋದು ಕೇವಲ ಮಾನವೀಯತೆಯಿಂದ ಅಷ್ಟೇ. ಎಲ್ಲವನ್ನ ಕಳ್ಕೊಂಡು ನಾನು ಅನಾಥಳಾದಾಗ ವಿಶ್ವನಾಥ್ನ ಮಗಳಾದ ನನ್ನನ್ನು ಅಪಹರಿಸಿ ನೀವು ಬಂಧಿಸಿಟ್ಟಾಗ ನೀವು ನನ್ನ ಮೇಲೆ ತೋರಿಸಿದ ಮಾನವೀಯತೆ ಇರಲಿಲ್ವೇ? ನಾನು ಜ್ವರದಿಂದ ನಡುಗ್ತಿದ್ದಾಗ ಔಷಧಿ ಕೊಟ್ಟು ಊಟ ಮಾಡಿಸಿ ನೀವು ತೋರಿಸಿದ ಮಾನವೀಯತೆ, ಅದನ್ನೇ ನಾನೀಗ ಮಾಡ್ತಾಯಿದ್ದೀನಿ ಅಷ್ಟೇ. ಅದೇ ಹೊರತು ಅದನ್ನು ಪ್ರೀತಿ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ಆ ಭಾವನೆ ಇಂದು ನನ್ನ ಮನಸ್ಸಿನಲ್ಲಿ ನಿಮಗಾಗಿಲ್ಲ. ಅಷ್ಟರಲ್ಲಿ ಅಮ್ಮ ಅಂತ ಕರೀತಾ ಇಶಾನಿ ಕೋಣೆಗೆ ಬಂದಳು. ಅಯ್ಯೋ, ಅಪ್ಪನ ಕಾಲಿಗೆ ಏನಾಯಿತು?
ಕಣ್ಣೀರು ಹಾಕ್ತಾ ಇಶಾನಿ ಕೇಳಿದ್ಲು. ಏನಿಲ್ಲ ಕಂದ, ಅಪ್ಪ ಸ್ವಲ್ಪ ಬಿದ್ದೆ ಅಷ್ಟೇ. ನನ್ನ ಮಗಳು ಈ ರೀತಿ ಬೇಜಾರು ಮಾಡ್ಕೊಳ್ಬಾರ್ದು ಆಯಿತಾ? ಇಶಾನಿ ಎದ್ದ ತಕ್ಷಣ ಇಲ್ಲಿಗೆ ಯಾಕೆ ಬಂದೆ, ಹೋಗಲ್ಲ ಉಜ್ಜು, ಶಾಲೆಗೆ ಹೋಗ್ಬೇಕಲ್ವಾ? ಓ ಅಮ್ಮನಿಗೆ ಎಷ್ಟು ಮರೆವು, ಇವತ್ತು ಶಾಲೆ ಇಲ್ಲ, ಯೂತ್ ಫೆಸ್ಟಿವಲ್ ಮಾಡೋದಕ್ಕೂ ರಜೆ ಅಲ್ವಾ? ಹಾಗೆ ಬೇಗ ಹೋಗಿ ರೆಡಿಯಾಗು, ನಿನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಲ್ವಾ? ಇಲ್ಲ, ಅಪ್ಪೆಲ್ಲ ಹತ್ರ ನಾನೇ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಇಶಾನಿ ಮಗಳೇ, ನೀನು ಹೋಗಿ ಫ್ರೆಶ್ ಆಗಿರು, ಗೆಳೆಯ ಈಗ ಬರ್ತಾನಲ್ಲ ಅಂತ ವಿಕ್ರಮ್ ಹೇಳ್ದ. ಸರಿಯಪ್ಪ. ಓಹೋ, ಎಂಥ ಅನುಸರಣೆ! ಅಪ್ಪ ಹೇಳಿದ ತಕ್ಷಣ ಕೇಳ್ತಾಳೆ, ಯಾವಾಗಲೂ ಅಪ್ಪನ ಕಡೆಗೆ ಇವಳು ಒಲವು ಅಂತ ದೀಕ್ಷಾ ಗೊಣಗ್ತಾ ಇದ್ಲು. ಇಶಾನಿ ಬಾಗಿಲು ಬಳಿ ಹೋಗಿ ಒಮ್ಮೆ ತಿರುಗಿ ನೋಡಿದ್ಲು. ಅಪ್ಪ, ಅಮ್ಮನಿಗೆ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ಪ್ರೀತಿ ಇದೆ, ಅದಕ್ಕೆ ಅಲ್ವಾ ಔಷಧಿ ಹಚ್ತಿರೋದು ಅಲ್ವಾ ದೀಕ್ಷಮ್ಮ? ದೀಕ್ಷಾ ಇಶಾನಿಯನ್ನು ಕಣ್ಣು ಕಿರಿದುಗೊಳಿಸಿ ನೋಡಿದಾಗ ಇಶಾನಿ ನಗ್ತಾ ಓಡಿ ಹೋದ್ಲು. ಮಗಳು ಹೇಳಿದಂತೆ ನನ್ನ ಮೇಲೆ ಸಣ್ಣ ಪ್ರೀತಿ ಇದೆಯಾ ದೀಕ್ಷಾ ಅಂತ ವಿಕ್ರಮ್ ಮೃದುವಾಗಿ ಕೇಳಿದಾಗ ಅವಳ ಮೈ ನಡಕ್ತು. ಆದರೆ ತಕ್ಷಣ ಅದನ್ನು ಮುಚ್ಚಿಟ್ಟು ಅವಳು ವಿಕ್ರಮ್ನ ಕಾಲನ್ನು ಜೋರಾಗಿ ಅಮ್ಕಿದ್ಲು. ನೋಡಿ, ಇದೇ ನನ್ನ ಪ್ರೀತಿ, ಸಾಕಾ ಅಂತ ಕೇಳಿ ಅವಳು ಹೊರಗೆ ನಡೆದ್ಲು. ತುಂಟಿ ವಿಕ್ರಮ್ನ ತುಟಿಯಲ್ಲಿ ಒಂದು ಪುಟ್ಟ ನಗು ಅರಳಿತು. ನನ್ನ ಪ್ರೀತಿಯ ಹುಡುಗಿಗಾಗಿ ಅರಳಿದ ಸುಂದರ ನಗು ಅದು. ಆಹಾ, ಇಷ್ಟು ಬೇಗ ರೆಡಿಯಾದ್ಯಾ ಅಪ್ಪನ ಬಂಗಾರ? ಅಮ್ಮನ ತರಹನೇ ತುಂಬ ಸುಂದರಿಯಾಗಿದೆಯಾ? ಅಪ್ಪ, ಅಮ್ಮನಿಗೆ ನಿಮ್ಮ ಮೇಲೆ ಲವ್ ಇದೆಯಾ? ಇಶಾನಿ ಪ್ರಶ್ನೆಗೆ ವಿಕ್ರಮ್ ಕಣ್ಣರಳಿಸ್ದ. ನಂತರ ಮಗಳನ್ನು ಮಡಿಲ ಮೇಲೆ ಕೂರಿಸ್ಕೊಂಡ. ಅಯ್ಯೋ ಅಪ್ಪ, ನಿಮ್ಮ ಕಾಲಿಗೆ ನೋವಾಗೋದಿಲ್ವಾ? ಈಗ ನೋವೆಲ್ಲ ಕಡಿಮೆ ಆಯಿತು. ಅಮ್ಮ ಔಷಧಿ ಹಚ್ಚಿದಾಗ ಅಪ್ಪ ನೋವೆಲ್ಲ ಎಲ್ಲಿಗೋಡ್ ಹೋಯಿತು? ಇಶಾನಿ ಅದನ್ನು ಕೇಳಿ ನಗ್ನಗ್ತಾ ವಿಕ್ರಮ್ನನ್ನೇ ನೋಡ್ತಿದ್ಲು. ಇಶಾನಿ, ಇಶಾನಿ, ಈ ಹುಡುಗಿ ಎಲ್ಲಿಗೋದ್ಲು? ದೀಕ್ಷಮ್ಮ, ನಾನು ಅಪ್ಪನ ರೂಮ್ನಲ್ಲಿದ್ದೀನಿ, ಪೊಲೀಸ್ರಿಗೆ ಬರ್ತಾರೆ ಗುಂಡು ಹೊಡೆಯೋದಕ್ಕೆ ಅಂತ ವಿಕ್ರಮ್ ದೀಕ್ಷಾಳನ್ನು ರೇಗಿಸಿದಾಗ ಇಶಾನಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ಲು. ದೀಕ್ಷಾ ಕೋಣೆಗೆ ಬಂದಾಗ ಮಗಳ ಸಂತೋಷ ಕಂಡು ಒಂದು ಕ್ಷಣ ಮೈ ಮರೆತು ನೋಡಿದ್ಲು. ತಕ್ಷಣ ಗಂಭೀರ ಮುಖಭಾವವನ್ನು ತಂದುಕೊಂಡ್ಳು. ಇಶಾನಿ, ಎಷ್ಟು ಹೊತ್ತಿನಿಂದ ಕರೀತಿದ್ದೀನಿ, ನೀನು ಇಲ್ಲಿ ನಗ್ತಾ ಕೂತಿದ್ಯಾ? ನಾನು ಅಪ್ಪನ ಜೊತೆ ಸಾಕು ವಿವರಣೆ ಬೇಡ, ನಿನ್ನ ಫ್ರೆಂಡಿಗೆ ಬರ್ತಾನೆ, ಅವರಪ್ಪ ಇಲ್ಲಿ ಬಿಟ್ಟು ಹೋಗ್ತಾರೆ, ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸಿ ಸ್ವಲ್ಪ ಹೊತ್ತು ಓದಬೇಕು ಆಯಿತಾ? ಸರಿ ದೀಕ್ಷಮ್ಮ, ಊಟ ಮೇಜಿನ ಮೇಲೆ ಮುಚ್ಚಿಟ್ಟಿದ್ದೀನಿ, ಇಬ್ಬರು ತಿನ್ನಿ ಆಯಿತಾ? ಹಾಗಾದರೆ ಅಪ್ಪನಿಗೆ ಊಟ ಇಲ್ವಾ ಅಮ್ಮ? ಅಪ್ಪನಿಗೆ ಕಾಲು ನೋವಲ್ವಾ, ಅವರು ಹೇಗೆ ಊಟ ಮಾಡ್ತಾರೆ? ಇಶಾನಿಯ ಮುಗ್ಧ ಮಾತಿಗೆ ವಿಕ್ರಮ್ಗೆ ನಗು ಬಂತು. ನಿಮ್ಮ ಅಪ್ಪನಿಗೆ ಕಾಲಿಗೆ ತಾನೇ ತೊಂದರೆ ಇರೋದು, ಕೈಗೇನು ಆಗಿಲ್ವಲ್ಲ, ಬೇಕಿದ್ರೆ ಮಾಡ್ಕೊಂಡು ತಿಂತಾರೆ. ನಾನು ನಿಮ್ಮಿಬ್ಬರಿಗಷ್ಟೇ ಬಿರಿಯಾನಿ ಮಾಡಿಟ್ಟಿದ್ದು. ಇಷ್ಟು ಹೇಳಿ ಅವಳು ಹೊರಡುವಾಗ ಒಮ್ಮೆ ವಿಕ್ರಮ್ನ ಕಾಲನ್ನು ನೋಡಿದ್ಲು. ಊತ ಕಡಿಮೆಯಾಗಿದ್ದನ್ನು ಕಂಡು ಸಮಾಧಾನ ಆಯಿತು ಅವಳಿಗೆ. ಅವಳನ್ನು ದಿಟ್ಟಿಸಿ ನೋಡ್ತಿದ್ದ ವಿಕ್ರಮ್ನನ್ನು ಕಂಡು ಅವಳು ಸಿಟ್ಟಿನ ನೋಟವನ್ನು ಬೀರಿದ್ಲು. ಆದರೆ ಪ್ರತಿಯಾಗವನಿಂದ ಒಂದು ಸುಂದರವಾದ ನಗು ಸಿಕ್ತು. ಆ ನಗು ಅವಳ ಹೃದಯದ ಆಳಕ್ಕೆ ಇಳಿದಂತಾಯಿತು. ಅದನ್ನು ಹೊರಗೆ ತೋರಿಸ್ದೆ ಅವಳು ಹೊರಟು ಹೋದ್ಲು. ದೀಕ್ಷಾ ಹೋದ ತಕ್ಷಣ ಅಪ್ಪ ಮತ್ತು ಮಗಳ ನಗು ಆ ಕೋಣೆಯಲ್ಲೆಲ್ಲ ಮೊಳಗ್ತು. ಅಪ್ಪ, ದೀಕ್ಷಮ್ಮ ಸ್ವಲ್ಪ ಜಂಬದವಳು ಅಲ್ವಾ? ಯಾಕೆ ಹಾಗೆ ಇದೆ ಕಂದ? ಅಮ್ಮನಿಗೆ ಅಪ್ಪನ ಮೇಲೆ ತುಂಬ ಪ್ರೀತಿ ಇದೆ, ಆದರೂ ಜಂಬ ತೋರಿಸ್ತಿದ್ದಾಳೆ. ಪರವಾಗಿಲ್ಲ ಕಂದ, ಅಪ್ಪ ಎಲ್ಲವನ್ನ ಸರಿಪಡಿಸ್ತಾರೆ ಅಂತ ವಿಕ್ರಮ್ ಹೇಳ್ದ. ಅದಾದ ನಂತರ ತಮ್ಮ ಮನೆ ಮುಂದೆ ಕಾರ್ ಬಂದು ನಿಂತ ಸದ್ದು ಕೇಳಿ ವಿಕ್ರಮ್ ಮಗಳನ್ನು ಎತ್ಕೊಂಡು ಮೆಲ್ಲನೆ ಹೊರ ಬಂದ. ಕಾಲಿಗೆ ಇನ್ನೂ ಸ್ವಲ್ಪ ನೋವಿತ್ತು. ಅವನು ಮುಂದಿನ ಬಾಗಿಲು ತೆರೆದ. ಅಬೆಲ್ ಸಂಶಯದಿಂದ ವಿಕ್ರಮ್ನನ್ನು ನೋಡ್ದ. ಇವರು ನನ್ನ ಅಪ್ಪ ಅಂತ ಇಶಾನಿ ಪರಿಚಯಿಸಿದ್ಲು.
ಅಬೆಲ್ನ ಅಪ್ಪ ಮತ್ತು ವಿಕ್ರಮ್ ಪರಿಚಯ ಮಾಡಿಕೊಂಡು ಸ್ನೇಹಿತರಾದರು. ಸರಿ ವಿಕ್ರಮ್, ನಾನು ಸಂಜೆ ಅಬೆಲ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ. ಸರಿ. ಅವರು ಹೋದ್ಮೇಲೆ ವಿಕ್ರಮ್ ಮಕ್ಕಳ ಜೊತೆ ಹಾಲ್ನಲ್ಲಿ ಕೂತ. ಅಬೆಲ್ ವಿಕ್ರಮ್ನನ್ನು ನೋಡುತ್ತಲೇ ಇದ್ದ. ವಿಕ್ರಮ್ ಗಂಭೀರವಾಗಿ ನೋಡಿದಾಗ ಅಬೆಲ್ ಹೆದರಿ ಬೆವರ್ತಾ ಇರೋದು ಕಂಡು ಅವನಿಗೆ ನಗು ಬಂತು. ನೀನೇ ತಾನೇ ನನ್ನ ಮಗಳನ್ನು ಬೆಟ್ಟದ ಮೇಲಿಂದ ತಳ್ಳಿದ್ದು ಅಂತ ಕೇಳಿದ ತಕ್ಷಣ ಅಬೆಲ್ ಅಳೋ ಸ್ಥಿತಿಗೆ ಬಂದ. ಇಶಾನಿ ಬಂದು ಅಬೆಲ್ನನ್ನು ಸಮಾಧಾನಿಸಿದ್ಲು. ಅಪ್ಪ ಅಬೆಲ್ ಪಾಪ, ಗೊತ್ತಿಲ್ಲದೆ ಆಗೋಯ್ತು. ವಿಕ್ರಮ್ ಅಬೆಲ್ನನ್ನು ಮಡಿಲ ಮೇಲೆ ಕೂರಿಸಿ ಕೆನ್ನೆಗೆ ಮುತ್ತಿಟ್ಟ. ಹೆದರ್ಬೇಡ ಕಂದ, ಅಪ್ಪ ಸುಮ್ಮನೆ ತಮಾಷೆ ಮಾಡಿದ್ದು. ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ, ನಾನು ನೋಡ್ತೀನಿ. ವಿಕ್ರಮ್ ಕೂಡ ಮಕ್ಕಳ ಜೊತೆ ಮಗುವಾದ. ಮಧ್ಯಾಹ್ನ ಆಗೋಷ್ಟರಲ್ಲಿ ಮೂವರಿಗೂ ಸುಸ್ತಾಗಿತ್ತು. ಅಪ್ಪ, ನಮಗೆ ಹಸಿವಾಗ್ತಿದೆ, ಊಟ ಕೊಡಿ. ವಿಕ್ರಮ್ ಮೇಜಿನ ಬಳಿ ಹೋದಾಗ ದೀಕ್ಷಾ ಮೊದಲೇ ಊಟ ಮತ್ತು ಪ್ಲೇಟ್ಗಳನ್ನು ಇಟ್ಟಿದ್ಲು. ಬಿರಿಯಾನಿಯ ಸುವಾಸನೆ ಹರಡಿತ್ತು. ಇಬ್ಬರಿಗಷ್ಟೇ ಅಡುಗೆ ಮಾಡಿದ್ದೀನಿ ಅಂತ ದೀಕ್ಷಾ ಹೇಳಿದ್ದು ನೆನಪಾಗಿ ಅವನಿಗೆ ಸ್ವಲ್ಪ ಬೇಸರ ಆಯಿತು. ಆದರೆ ಅವನು ಮಕ್ಕಳಿಗೆ ಬಡಿಸ್ದ. ದೀಕ್ಷಾ ಇಶಾನಿ ಮತ್ತು ಅಬೆಲ್ಗಾಗಿ ವಿಶೇಷವಾಗಿ ಚಿಕನ್ ಪೀಸ್ ಇಟ್ಟಿದ್ದನ್ನು ಕಂಡು ಮಕ್ಕಳು ಖುಷಿಪಟ್ಟರು. ಅಂಕಲ್, ನೀವು ತಿನ್ನೋದಿಲ್ವಾ? ಇಲ್ಲ, ನೀವು ತಿನ್ನಿ. ಮಕ್ಕಳು ತಿಂದ ಮೇಲೆ ವಿಕ್ರಮ್ ಪ್ಲೇಟ್ಗಳನ್ನ ತೊಳೆದಿಟ್ಟ. ಇಶಾನಿ ಅವನನ್ನು ನೋಡ್ತಾ ನಿಂತಿದ್ಲು. ಅಪ್ಪ, ದೀಕ್ಷಮ್ಮ ಸುಳ್ಳು ಹೇಳಿದ್ದು. ಆ ಪಾತ್ರೆಯಲ್ಲಿ ಇನ್ನೂ ತುಂಬ ಬಿರಿಯಾನಿ ಮತ್ತು ದೊಡ್ಡ ಚಿಕನ್ ಪೀಸ್ ಇದೆ. ಅದು ಯಾರಿಗೆ ಅಂತ ವಿಕ್ರಮ್ ಕೇಳ್ದ. ಅಪ್ಪ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅದು ಅಪ್ಪನಿಗಾಗಿ ಇಟ್ಟಿದ್ದು. ಅಮ್ಮ ಯಾವತ್ತೂ ಅಡುಗೆ ವ್ಯರ್ಥ ಮಾಡೋದಿಲ್ಲ. ವಿಕ್ರಮ್ ಆ ಬಿರಿಯಾನಿಯನ್ನು ತಿಂದ. ದೀಕ್ಷಾಳ ಪ್ರೀತಿ ಆ ಊಟದಲ್ಲಿ ಅಡಗಿದೆ ಅಂತ ಅವನಿಗೆ ತಿಳಿಯಿತು. ನನಗೆ ಗೊತ್ತು ದೀಕ್ಷಾ, ನಿನ್ನ ಈ ದ್ವೇಷ ಕೇವಲ ಹೊರಗಿನ ಮುಖವಾಡ ಮಾತ್ರ. ನೀನು ನನ್ನನ್ನು ಅಷ್ಟೇ ಪ್ರೀತಿಸ್ತೀಯ. ಮಧ್ಯಾಹ್ನದ ನಂತರ ವಿಕ್ರಮ್ ಮಕ್ಕಳನ್ನು ಪಾರ್ಕ್ಗೆ ಕರ್ಕೊಂಡು ಹೋದ. ಅಲ್ಲಿ ಆಟ ಆಡಿದ ನಂತರ ರೆಸ್ಟೋರೆಂಟ್ಗೆ ಕರೆದೊಯ್ದು ಐಸ್ ಕ್ರೀಮನ್ನು ಕೊಡಿಸ್ದ. ಸ್ವಲ್ಪ ಶಾಪಿಂಗ್ ಕೂಡ ಮಾಡಿ ಮನೆಗೆ ಮರಳಿದ್ರು. ಗೇಟ್ ಹತ್ತಿರ ದೀಕ್ಷಾ ಮುಖ ಊದಿಸ್ಕೊಂಡು ನಿಂತಿದ್ಲು. ಅವಳನ್ನು ಕಂಡು ಇಶಾನಿ ವಿಕ್ರಮ್ನನ್ನು ದೈನ್ಯವಾಗಿ ನೋಡಿದ್ಲು. ಮನೆಗೆ ಬಂದ ತಕ್ಷಣ ದೀಕ್ಷಾ ಇಶಾನಿಯನ್ನು ಬೈಯೋದಕ್ಕೆ ಶುರು ಮಾಡಿದ್ಲು. ವಿಕ್ರಮ್ ಅಡ್ಡ ಬಂದಾಗ ಅವಳು ಅವನ ಮೇಲೆ ಕೂಗಾಡಿದ್ಲು. ವಿಕ್ರಮ್ಗೆ ಸಿಟ್ಟು ಬಂತು. ಅವನು ಇಶಾನಿಯನ್ನು ಹಾಲಿಗೆ ಕಳಿಸಿ ದೀಕ್ಷಾಳನ್ನು ಅಡುಗೆ ಮನೆಗೆ ಕರೆದೊಯ್ದು ಬಾಗಿಲನ್ನು ಹಾಕ್ದ. ಅವಳನ್ನು ಗೋಡೆಗೆ ಅಂಟಿಸಿ ನಿಂತ ವಿಕ್ರಮ್, ದೀಕ್ಷಾ, ಅವಳು ನನ್ನ ಮಗಳು ಕೂಡ. ಅವಳ ಮೇಲೆ ನನಗೂ ಹಕ್ಕಿದೆ. ನೀನು ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ದ. ಯಾರು ಹೇಳಿದ್ರು ನೀವು ಅವಳ ಅಪ್ಪ ಅಂತ ದೀಕ್ಷಾ ಕೇಳಿದಾಗ ವಿಕ್ರಮ್ನ ಕೈ ಮೇಲೆದ್ದಿತು. ದೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಆದರೆ ವಿಕ್ರಮ್ ಅವಳ ಹತ್ರ ಬಂದು ಮೃದುವಾಗಿ ಮಾತಾಡ್ದ. ಈ ಮನಸ್ಸು ಮತ್ತು ದೇಹ ಕೇವಲ ಈ ವಿಕ್ರಮ್ಗೆ ಸೇರಿದ್ದು. ನಿನಗೆ ನಾನು ತುಂಬ ನೋವು ನೀಡಿದ್ದೀನಿ ಅಂತ ಗೊತ್ತು. ಆ ಗಾಯಗಳಿಗೆ ನನ್ನ ಪ್ರೀತಿಯ ಲೇಪ ಹಚ್ಚಲು ನಾನು ಬಯಸುತ್ತೇನೆ. ನೀನು ನಿನ್ನ ಹೃದಯದ ಬಾಗಿಲು ಮುಚ್ಚಿದೆಯಾ? ಅದು ನನಗಾಗಿ ತೆರೆಯೋವರೆಗೂ ನಾನು ಕಾಯ್ತೀನಿ. ಇಶಾನಿ ಚಿಕ್ಕ ಮಗು, ಅವಳ ಮೇಲೆ ನೀನು ಸಿಟ್ಟು ತೋರಿಸ್ಬೇಡ ಅಂತ ಹೇಳಿ ಅವನು ಹೊರಗೆ ಹೋದ. ದೀಕ್ಷಾ ನೆಲದ ಮೇಲೆ ಕೂತು ಅತ್ಲು. ಆದರೆ ಅವಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸುಖಕರವಾದ ನೋವು ಕಾಣಿಸ್ತು. ವಿಕ್ರಮ್ನ ಮನಸ್ಸಿನಲ್ಲಿ ತಾನು ಮತ್ತು ಮಗಳು ಮಾತ್ರ ಇದ್ದೀವಿ ಎಂಬ ಅರಿವು ಅವಳಿಗೆ ಆನಂದವನ್ನು ನೀಡಿತು. ಆದರೆ ರಾಕ್ಷಸ, ನಾನು ಅಷ್ಟು ಸುಲಭವಾಗಿ ನಿನ್ನ ಕೈಗೆ ಸಿಗೋದಿಲ್ಲ ಅಂತವಳು ಮುಗುಳ್ನಕ್ಕಳು. ರಾತ್ರಿ ವಿಕ್ರಮ್ ಸೋಫಾದ ಮೇಲೆ ಇಶಾನಿಯನ್ನು ಮಡಿಲಲ್ಲಿ ಇಟ್ಕೊಂಡು ಮಲಗ್ದ. ದೀಕ್ಷಾ ಅಲ್ಲಿಗೆ ಬಂದು ಮಗುವನ್ನು ಎತ್ಕೊಳ್ಳೋದಕ್ಕೆ ಬಾಗ್ದಾಗ ವಿಕ್ರಮ್ ಅವಳ ಕಿವಿಯಲ್ಲಿ ಮೃದುವಾಗಿ ಲವ್ ಯು ಹೆಂಡ್ತಿ ಅಂದ. ದೀಕ್ಷಾ ಬೆಚ್ಚಿಬಿದ್ಲು. ಆದರೆ ಅವಳ ತುಟಿಯಲ್ಲಿ ಒಂದು ಸುಂದರವಾದ ನಗು ಮೂಡ್ತು. ಅದನ್ನು ಅವಳು ವಿಕ್ರಮ್ಗೆ ತೋರಿಸ್ತಿದ್ರು. ಅವನ ಮುಖದಲ್ಲೂ ಅದೇ ನಗು ಮೂಡ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.